ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ಅದರ ಪರಿಣಾಮ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಮೊದಲನೇದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಮಳೆ ಸುರಿದಿದೆ. ಪಟ್ಟಣದ 20ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯ, ಪೀಠೋಪಕರಣ ಎಲ್ಲವೂ ಕೂಡ ನೀರ್ಪಾಲಾಗಿದೆ. ಕೆರೆಯ ಪಕ್ಕದ ಮನೆಗೆ ನೀರು ನುಗ್ಗಿ ವೃದ್ಧೆಯೊಬ್ಬರು ಪರದಾಟ ನಡೆಸಿದಂತಹ ಪ್ರಸಂಗ ನಡೆದಿದೆ. ವೃದ್ಧೆಯನ್ನ ಎತ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಸ್ಥಳೀಯ ವ್ಯಕ್ತಿಯೊಬ್ಬರು ಬಿಟ್ಟಿದ್ದಾರೆ. ಇದು ವಿಜಯಪುರದಲ್ಲಿ ಸುರಿತಾ ಇರುವಂತಹ ಮಳೆ. ವಿಜಯಪುರದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗ್ತಾ ಇರುವಂತಹ ಎಫೆಕ್ಟ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸುರಕ್ಷಿತವಾಗಿ ಅಜ್ಜಿಯನ್ನ ಸ್ಥಳಾಂತರಿಸುವಂತಹ ಕೆಲಸ ಸ್ಥಳೀಯರಿಂದಲೇ ಆಗ್ತಾ ಇದೆ. ನೀವೇನ ನೀರನ್ನು ಗಮನಿಸ್ತಾ ಇದ್ದೀರಿ, ಅದ್ಯಾವುದೋ ಹಳ್ಳ ಅಲ್ಲ, ಅದ್ಯಾವುದೋ ಕೆರೆ ಅಲ್ಲ. ಪ್ರತಿನಿತ್ಯ ಜನರು ವಾಸಿಸ್ತಾ ಇದ್ದಂತಹ ಜಾಗ, ಪ್ರತಿನಿತ್ಯ ಜನರು ಓಡಾಡ್ತಾ ಇದ್ದಂತಹ ಜಾಗ. ಅದೇ ಜಾಗದಲ್ಲಿಯೇ ರಭಸವಾಗಿ ನೀರು ಹರಿತಾ ಇದೆ. ಆ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆ ತಗಡಿನ ಶೆಡ್ ಇದೆಯಲ್ಲ, ಅದೇ ಮನೆಯಲ್ಲಿಯೇ ವೃದ್ಧೆಯೊಬ್ಬರು ವಾಸವನ್ನ ಮಾಡ್ತಾ ಇದ್ರು. ಮಳೆ ದೊಡ್ಡ ಮಟ್ಟದಲ್ಲಾಗಿದೆ. ಸಂಪೂರ್ಣ ಸುತ್ತಲೂ ನೀರು ಆವರಿಸ್ಕೊಂಡಿದೆ. ಆ ವೃದ್ಧೆಗೆ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ, ಒಳಗಿರೋದಕ್ಕೂ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯ ಸ್ಥಳೀಯರೇ ವೃದ್ಧೆಯ ನೆರವಿಗೆ ಧಾವಿಸಿದ್ದಾರೆ. ಆಕೆಯನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೇಗೆ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಆ ವೃದ್ಧೆಯನ್ನು ಅಲ್ಲಿಂದ ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಜಯಪುರದ ಹಲವು ಕಡೆಗಳಲ್ಲಿ ಮಳೆ ಎಲ್ಲ ಅವಾಂತರವನ್ನು ಸೃಷ್ಟಿಸಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಹಲವು ಬಡಾವಣೆಗಳು, ಏರಿಯಾಗಳು ಜಲಾವೃತವಾಗಿದೆ. ಜನರು ಓಡಾಟ ನಡೆಸೋದಕ್ಕೆ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಇಡೀ ದಿನ ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಪ್ರತಿ ಸರಿ ಹಿಂಗೆ ಆಗ್ತದ್ರಿ. ಇದೇ ತರ ನಾ ಬಡ್ರಿ ಕಡೆ ಕೇರ್ ಮಾಡಲ್ಲ. ಒಂದ್ ಮುನ್ಸಿಪಾಲಿಟಿ ಇದ್ರು ಕೇರ್ ಮಾಡಲ್ಲ. ಒಂದ್ ಗಟ್ರ ಬೆಳಕ್ ಬರಲ್ಲ. ಗಟ್ರ ಬಿದ್ದೆ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದಿಂದ ನಮ್ ಮನೆ ಒಳಗೆ ನೀರ್ ಹಾಕೊಂಡವನು ಬಡ್ರದೀವಿ. ಏನ್ ಮಾಡ್ಬೇಕು ಅನ್ನೋ ನಮ್ಗೆ ಗೊತ್ತಾಗತ್ತಿಲ್ಲ. ನಮ್ದೆಲ್ಲ ಲಾಸ್ ಆಗೈತಿ. ನಮ್ಮ ಮನೆಯೆಲ್ಲ ಹರ್ಕೊಂಡಾಗ ಏನ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ ನಮಗೆ. ನಾವು ಸಣ್ಣ ಪುಟ್ಟ ಮಕ್ಕಳದಾವ್ ಏನ್ ಮಾಡ್ತಾರೆ ನಮಗ್ ಗೊತ್ತಿಲ್ರಿ.